ಹಾಯ್ ಫ್ರೆಂಡ್ಸ್, ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಇದು ಸಡನ್ ಪ್ಲ್ಯಾನು. ಸೊ ನಾವೆಲ್ಲರೂ ನಾಳೆ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ಸೊ ಅದರಿಂದ ಎಲ್ಲ ಇವಾಗ ಸುಮ್ಮನೆ ಇಷ್ಟೊತ್ತವರೆಗೂ ಕೂತ್ಕೊಂಡು ಮನೇಲಿ ಮಕ್ಕಳ ಜೊತೆ ಏನಾದರೂ ಒಂದು ವ್ಲಾಗ್ ಮಾಡೋಣ, ಗೇಮ್ಸ್ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಸೊ ಇದ್ದಕ್ಕಿದ್ದಂಗೆ ಸಡನ್ನಾಗಿ ಏನು ಮಾತಾಡ್ತಾ ನಾಳೆ ಭಾನುವಾರ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಮಾತಾಡ್ತಾಯಿದ್ವಿ. ಸೊ ಹಿಂಗೆ ಮಾತಾಡ್ತಾ ಇನ್ನೂ ಮನೆ ದೇವ್ರಿಗೆ ಹೋಗಿಲ್ಲಲ್ಲ, ಮನೆ ದೇವ್ರಿಗೆ ಹೋಗಿ ಬಂದು ಆಮೇಲೆ ಬೇರೆ ಎಲ್ಲಾದರೂ ಹೋಗೋಣ ಅಂತ ಮಾತುಕತೆ ಆಯಿತು. ಸೊ ಸಡನ್ನಾಗಿ ಹಂಗೆ ಪ್ಲ್ಯಾನ್ ಮಾಡಿ ಆಲ್ರೆಡಿ ಇವಾಗ ಹೊರಡಬೇಕದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ನಾಳೆ ಭಾನುವಾರ ಹೊರಡಬೇಕು. ಯಾವಾಗಲೂ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಏನಪ್ಪ ಅಂತ ಹೇಳಿದ್ರೆ ನಾನು ಇದು ಕೊಡ್ತೀನಿ, ಮನೆ ದೇವ್ರಿಗೆ ಅಕ್ಕಿ ಮತ್ತು ಬೆಲ್ಲ ಕೊಡ್ತೀವಿ. ಮತ್ತು ದೊಡ್ಡಮ್ಮ ತಾಯಿ ಅಂತ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಮಡ್ಲಕ್ಕಿ ತುಂಬ್ತೀನಿ. ಯಾವಾಗಲೂ ಪ್ರತಿ ವರ್ಷ ಹೋದಾಗೆಲ್ಲನೂ ಮಡ್ಲಕ್ಕಿ ದೊಡ್ಡಮ್ಮ ತಾಯಿಗೂ ಸಿದ್ದಪ್ಪಾಜಿಗೆ ಬಂದು ಅಕ್ಕಿ ಮತ್ತು ಬೆಲ್ಲ ಕೊಡ್ತಿದ್ದೆ. ಸೊ ಹೋದ ವರ್ಷ ಹೋಗೋಕ್ಕಾಗಿಲ್ಲ, ಆದರೂ ಹೋದ ವರ್ಷ ಹೋಗೋಕ್ಕಾಗಿಲ್ಲ, ಯಾಕೆಂದರೆ ಮದುವೆ ಇತ್ತು ಅಂತ ಹೇಳಿ. ಹೋದ ವರ್ಷ ಡೆಲಿವರಿ ಟೈಮು ಅಂತೇಳಿ ಹೋಗೋಕ್ಕಾಗಿಲ್ಲ. ಸೊ ಅದರಿಂದ ಇವಾಗ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕು. ಮತ್ತು ಈಗ ಬೇರೆ ನಾನು ಹೊರಗಡೆ ಹೋಗಿ ಏನೂ ತೊಗೊಬರೋದಕ್ಕಾಗಲ್ಲ, ಯಾಕೆಂದರೆ ಟೈಮ್ ತುಂಬ ಆಗ್ತಾಯಿದೆ. ಸೊ ಎಲ್ಲ ಪ್ಲ್ಯಾನ್ ಆಗಿ 6 ಗಂಟೆಗೆಲ್ಲ ಫೈನಲ್ ಆಯಿತು. ಸೊ 6 ಗಂಟೆ ಮೇಲೆ ಇವನು ಬಿಡಬೇಕಲ್ಲ, ಎಲ್ಲಾದರೂ ಹೊರಗಡೆ ಹೋಗೋದಕ್ಕೆ, ಹೋದರೂ ಬರೋಕ್ಕಾಗತ್ತೆ ಬೇಗ. ಸೊ ಅದರಿಂದ ಒಂದು ಕಡೆ ಆನಂದ ಹೋಗಿದ್ದಾನೆ, ಒಂದು ಕಡೆ ವರ್ಷಿ ಹೋಗಿದ್ದಾಳೆ. ದಪ್ಪಜ್ಜಿಗೆ ಏನೇನು ಬೇಕೋ ಅದನ್ನೆಲ್ಲ ಆನಂದ ಹೋಗಿ ತೊಗೊಬರಕ್ಕೆ ಹೋಗಿದ್ದಾನೆ ಒಂದು ಕಡೆ. ಇನ್ನೊಂದು ಕಡೆಗೆ ವರ್ಷಿ ಮಡ್ಲಕ್ಕಿಗೆ ಸೀರೆ, ಬ್ಲೌಸ್ ಪೀಸು ಇದೆಲ್ಲ ತೊಗೊಬರ್ಬೇಕಲ್ಲ, ಅದಕ್ಕೆ ವರ್ಷಿ ಹೋಗಿದ್ದಾಳೆ. ಸೊ ಅವ್ರು ಹೋಗಿ ಅಲ್ಲಿ ವ್ಲಾಗ್ ಮಾಡು ಅಂತ ಹೇಳಿದ್ದೀನಿ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಮಾಡಿದರೆ ಇದ್ರ ಜೊತೆಗೆ ಆ್ಯಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಷ್ಟೇ ವೀಡಿಯೋ ಇರುತ್ತೆ. ಸೊ ಹೋಗ್ತಾ ಜರ್ನಿನ ಇದ್ರ ಜೊತೆಗೇ ಆ್ಯಡ್ ಮಾಡೋಣ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಅಂದರೆ ಒಂದು ಪ್ರಿಪ್ರೇಷನ್ ಬ್ಲಾಗ್ ಥರ ಸಡನ್ನಾಗಿ ಆಯ್ತಲ್ವಾ. ಸೊ ಅದರಿಂದ ಮತ್ತು ಮಕ್ಕಳಿಗೆಲ್ಲ ಬಟ್ಟೆ ಎತ್ತಿಟ್ಕೋಬೇಕು. ಸೊ ಡೈಪರ್ ಬ್ಯಾಗ್ ಕೂಡ ರೆಡಿ ಮಾಡಾಯಿತು. ಸೊ ಅದು ಆ್ಯಕ್ಚುಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಸಿಕ್ಕಾಬಿಟ್ಟೆ ಗಲಾಟೆ ಮಾಡಿಬಿಟ್ಟೆ ಅವನು. ಸೊ ಅದರಿಂದ ಅದು ಡೈಪರ್ ಬ್ಯಾಗ್ ರೆಡಿ ಮಾಡೋದೊಂದು ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ನಿಮಗೆ ತೋರಿಸ್ತೀನಿ ಅದು ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಗೊಂಬೆಗೂ ಕೂಡ ಒಂದೆರಡು ಬಟ್ಟೆ ಮತ್ತು ಪಾಪು ಬಟ್ಟೆ, ಇವರಿಬ್ಬರು ಬಟ್ಟೆನೂ ಒಂದೇ ಡೈಪರ್ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ನಮ್ಮದೆಲ್ಲ ಏನು ಚೇಂಜಸ್ ಮಾಡೋದಿರಲ್ಲ, ಶೆಕೆ ಅಲ್ವಾ. ಸೊ ಅದರಿಂದ ಇವರಿಬ್ಬರು ಮಕ್ಕಳು ಮಾತ್ರ ಅವಾಗವಾಗ ಬಟ್ಟೆ ಚೇಂಜ್ ಮಾಡ್ತಾರೆ, ಶೆಕೆ ಆಗುತ್ತೆ ಅಂತ. ಸೊ ಇವರಿಬ್ಬರು ಬಟ್ಟೆ ಎಲ್ಲ ಎತ್ತಿಟ್ಕೊಂಡಿದ್ದೀವಿ. ನೋಡೋಣ, ಇವರೆಲ್ಲರೂ ಹೋಗಿ ಏನಾದರೂ ವೀಡಿಯೋ ಮಾಡಿತ್ತು ಅಂದರೆ ಅದನ್ನು ಇದ್ರ ಜೊತೆಗೇ ಆ್ಯಡ್ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅವರೆಲ್ಲ ತೊಗೊಂಡು ಬಂದಮೇಲೆ ಇವಾಗ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಅವ್ರು ಬೆಳಗ್ಗೆ ಒಟ್ಟಿಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಬನ್ನಿ ಹಾಗಾದರೆ. ಕತ್ಲು. ಸೊ ಡೈಪರ್ ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಸೊ ಅದನ್ನು ತೋರಿಸ್ತೀನಿ ಇವಾಗ. ಸೊ ಇದು ನಮ್ಮ ಡೈಪರ್ ಬ್ಯಾಗ್. ಸೊ ಇದೇ ನನ್ನ ಡೈಪರ್ ಬ್ಯಾಗ್. ಕತ್ಲು ಇಲ್ಲಿ ಬಟ್ಟೆ ಬೇರೆ ಹಿಂಗೆ ಒಣಗಾಕಿದ್ದೀವಲ್ಲ, ಅದಕ್ಕೆ ಕತ್ಲು ಹೊಡಿತಾ ಇದೆ. ಸೊ ಇದು ಡೈಪರ್ ಬ್ಯಾಗು. ಇಲ್ಲಿ ಏನಿಟ್ಟಿದ್ದೀನಿ, ಒಂದು ಹ್ಯಾಂಡ್ ಫ್ಯಾನು, ಟಿಶ್ಯೂ, ಆಮೇಲೆ ಚಾರ್ಜರು, ಮತ್ತು ಲಿಪ್ಸ್ಟಿಕ್, ಲಿಪ್ ಬಾಮ್, ಹಾಗೆ ಒಂದು ಮಿರರ್, ಆಮೇಲೆ ಇನ್ನೇನಿದೆ, ಒಂದು ಪೆನ್ ಇದೆ. ಸೊ ಇದಿಷ್ಟು ಇಲ್ಲಿದೆ. ಸೊ ಈ ಕಡೆ ಏನಿದೆ ಅಂದರೆ ಅದಾಯ್ತಲ್ಲ, ಇಲ್ಲಿ ಈ ಕಡೆ ಒಂದು ಟವಲ್, ಡೈಪರ್, ಆಮೇಲೆ ಪಾಪುಗೆ ಒಂದೆರಡು ಎಕ್ಸ್ಟ್ರಾ ಕ್ಲಾತ್ಸು, ಅಂದರೆ ಇದು ಸ್ವಲ್ಪ ಸ್ಲೀವ್ಲೆಸ್ ಥರ ಇದೆ ಅದು, ಆಮೇಲೆ ಒಂದು ವೆಟ್ ವೈಪ್ಸ್, ಆಮೇಲೆ ಇಲ್ಲೇನಿದೆ ಸಾಕ್ಸ್ ಎಮರ್ಜೆನ್ಸಿ, ಇಲ್ಲಿ ಕರ್ಚೀಫ್, ಇಲ್ಲೋ ಕರ್ಚೀಫ್, ಇದು ಗೊಂಬೆ ಬಟ್ಟೆ, ಇದ್ರ ಕೆಳಗಡೆ ಎಲ್ಲ ಪಾಪು ಬಟ್ಟೆ. ಇಲ್ಲ, ಇದೇ ಪಾಪು ಬಟ್ಟೆ, ಇದೆಲ್ಲ ಪಾಪು ಬಟ್ಟೆ ಮತ್ತು ಗೊಂಬೆ ಬಟ್ಟೆ ಎರಡೂ ಇದರೊಳಗಡೆನೇ ಇದೆ. ಸೊ ಇದು ನನ್ನ ಡೈಪರ್ ಬ್ಯಾಗ್. ಹ್ಯಾಂಡ್ ಫ್ಯಾನು ಆ್ಯಕ್ಚುಲಿ ನಾನು ಇದನ್ನು ಮೀಶೋಲ್ಲಿ ತೊಗೊಂಡಿದ್ದು, ಸಕ್ಕತ್ತಾಗಿದೆ ಗೊತ್ತಾ. ಎಷ್ಟಿರ್ಬೋದು ಅಂತ ಗೆಸ್ ಮಾಡಿ ಇದ್ರ ಪ್ರೈಸ್ನ, ಓಕೆನಾ. ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ ಇದು. ಸೊ ನಿಮಗೂ ಏನಾದರೂ ಇದು ಫ್ಯಾನ್ ಬೇಕಿತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ, ಲಿಂಕ್ ಅಂತ ನಾನು ಲಿಂಕ್ ಕಳಿಸ್ತೀನಿ. ಹಾಗೆ ಇದು ಡೈಪರ್ ಬ್ಯಾಗ್ ಕೂಡ ಅಷ್ಟೇ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ನಿಮ್ಗೆ ಬೇಕಿದ್ದರೆ ಲಿಂಕ್ ಕಳಿಸಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಓಕೆ, ಆ್ಯಕ್ಚುಲಿ ಇದು ಎಷ್ಟು ಸ್ಪೀಡ್, ಮತ್ತು ಇದು ಎಷ್ಟು ಸ್ಪೀಡ್ ಬರುತ್ತೆ ಗೊತ್ತಾ, ತಣ್ಣಗೆ ಬರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ, ತುಂಬ ಸ್ಪೀಡಾಗಿ ಬರುತ್ತೆ. ಸೊ ಅಂದರೆ ಇದು ಮೋಡ್ ಆಪ್ಷನ್ಸ್ ಇಲ್ಲ, ಒಂದೇ ಆಪ್ಷನ್, ಸ್ಪೀಡಾಗಿ ಅಟ್ ಎ ಟೈಮ್ ಬರುತ್ತೆ. ಕಡಿಮೆ ಜಾಸ್ತಿ ಆ ಥರದ್ದೆಲ್ಲ ಏನೂ ಆಪ್ಷನ್ ಇಲ್ಲ. ಸೊ ಇದ್ರ ಜೊತೆ ಒಂದು ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಸೊ ಇದೇ ಚಾರ್ಜರ್, ಅದೇ ಆವಾಗ ಬರ್ತಿತ್ತು ಗೊತ್ತಾ, ನೋಕಿಯಾ ಪಿನ್ಸು. ಸೊ ಆ ಥರ ಚಾರ್ಜರು. ಸೊ ಇದೊಂದು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ಏನು ಇಟ್ಕೊಳ್ಬೇಕು, ಒಂದು ಮಗುದು ಲೋಷನ್ ಒಂದು ಇಟ್ಕೊಳ್ಬೇಕಷ್ಟೇ. ಇದಾಯಿತು. ಇದು ಬೆಳಗ್ಗೆಗೆ ಹಾಕ್ಕೊಳ್ಳೋಕ್ಕೆ ಪಾಪುಗೆ ಈ ಡ್ರೆಸ್ ಎತ್ತಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಪಾಪುಗೆ
ಇದಕ್ಕೆ ಬಂದಿರೋದು ನಾಮಕರಣ ಟೈಮಲ್ಲಿ ಗಿಫ್ಟ್ ಬಂದಿರೋದು. ತುಂಬ ಚೆನ್ನಾಗಿದಲ್ಲ. ಬಟ್ ಯಾರ್ಯಾರು ಏನೇನು ಕೊಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ಮರ್ತೋಗ್ಬಿಟ್ಟಿದ್ದೀನಿ ಇದು ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇನ್ ಕೇಸ್ ಏನಾದರೂ ಅವರು ನನ್ನ ವ್ಲಾಗ್ ನೋಡೋಂಗಿದ್ರೆ ಇದು ಯಾರು ಕೊಟ್ಟಿರೋದು ಅಂತ ಕಮೆಂಟ್ ಮಾಡಿ, ಓಕೆನಾ. ಇದು ಪಾಪುಗೆ ಹಾಕೋದಕ್ಕೆ ಅಂತ ಹೇಳಿ. ಇದು ನನಗೆ ಇದು ಮತ್ತು ಈ ಮರೂನ್ ಸ್ಯಾರಿ ಉಟ್ಕೊಳ್ಳೋಣ ಅಂತ ಇದ್ದೀನಿ. ಇದು ಆ್ಯಕ್ಚುಲಿ ನೀವು ನೋಡಿರ್ತೀರ, ನಾನು ದೀಪಾವಳಿ ಅಲ್ಲ ಸಾರಿ ಗೌರಿ ಹಬ್ಬದಲ್ಲಿ ಉಟ್ಕೊಂಡಿದ್ದೆ. ಸೊ ಇದನ್ನು ನಾನು ಉಟ್ಕೊಳ್ತಾ ಇದ್ದೀನಿ. ಇದೇನಿದು ಇಂಡಿಕಾ ತೊಗೊಂಬಂದು ಆನಂದ ಇಂಡಿಕಾ ಹಚ್ಕೊತಾನಲ್ಲ, ಅದಕ್ಕೆ ತೊಗೊಂಬಂದೇ. ಸೊ ಇದು ಪಾಪುದು, ಇದು ನಂದು. ಗೊಂಬೆ ತೋರಿಸ್ತೀನಿ ರೀ. ಇದು ಅಮ್ಮ ಹಾಕ್ಕೊಳ್ತಿದ್ದಾರೆ. ಇದು ಬ್ಲೌಸ್ ಆ್ಯಂಡ್ ಸ್ಯಾರಿ. ಗೊಂಬೆ ಬಂದು ಇದು ಸ್ವಲ್ಪ ಲೂಸ್ ಇತ್ತು ಅಂತ ಹೇಳಿ ಸ್ಟಿಚ್ ಹಾಕ್ಸ್ಕೊಂಡು ಬರೋಕ್ಕೆ ಹೋಗಿದ್ಲು ಒಂದು ರೌಂಡ್ ಆ ಕಡೆ ಈ ಕಡೆ. ಸೊ ಇದು ಗೊಂಬೆದು ಒಂದು ಕ್ರಾಪ್ ಟಾಪ್ ಟೈಪು, ಅಂದರೆ ಒಂದು ಲೆಹೆಂಗಾ ಥರ. ಇದು ಲೆಹೆಂಗಾ, ಇದು ಟಾಪ್. ಇದು ಆ್ಯಕ್ಚುಲಿ ಕ್ರಾಪ್ ಟಾಪ್ ಥರ ಇದೆ. ಬೇಕಾದ್ರೆ ಒಂದು ಪ್ಯಾಂಟ್ ಏನಾದರೂ ಹಾಕ್ಕೊಂಡು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಇದು ಗೊಂಬೆದು, ಇದು ಅಮ್ಮಂದು. ಆಮೇಲೆ ಅಷ್ಟೇ. ವರ್ಷಿ ಏನು ಹಾಕ್ಕೊಳ್ತಾರೋ ಗೊತ್ತಿಲ್ಲ. ಅವಳು ನನ್ನ ಮೇಲೆ ಏನಾದ್ರು ಇದ್ದರೆ ತೋರಿಸ್ತೀನಿ, ಇಲ್ಲೇ ಇದ್ದರೆ. ಇನ್ನೂ ಆನಂದ ಯಾವ್ದು ಹಾಕ್ಕೊಳ್ತಾನೆ ಅಂತ ಗೊತ್ತಿಲ್ಲ. ಆನಂದ ಇವಾಗ ಬರ್ತಾ ಇದ್ದಾನಲ್ಲ, ಆಲ್ರೆಡಿ ಬಂದಿದ್ದಾನೆ. ಇಲ್ಲಿ ನೋಡಿ ಮಂಗ, ಇದು ಅಲ್ಲೇ ಹೆಸರಲ್ಲಿ ಹಿಡ್ಕೊಂಡು ಆಟ ಆಡ್ತಾ ಇರ್ತಾಳೆ. ಸೊ ಇನ್ನೇನು ಆನಂದ ಇಲ್ಲಿ. ಸೊ ಇದಿಷ್ಟು ಬಟ್ಟೆ ಇವಾಗ ಎತ್ತಿಟ್ಟಿರೋದು. ಇನ್ನು ವೀಡಿಯೋನ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತೀನೋ ಅಥವಾ ಅವರು ಐಟಮ್ಸ್ ತರಕ್ಕೆ ಹೋಗಿದ್ದಾರಲ್ಲ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನೋ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಏನಾದ್ರು ವೀಡಿಯೋ ಮಾಡಬೇಕು ಅಂದರೆ ಇಲ್ಲಿದ್ದಾರಲ್ಲ ಈ ಸಾಹೇಬರು ಮಲ್ಕೊಳ್ಬೇಕು. ಇವ್ರು ಮಲ್ಕೊಳ್ಳೋವರೆಗೂ ನನಗೆ ಏನು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಇವ್ರು ಮಲ್ಕೊಂಡ ಮೇಲೆ ನಾನು ಇವಾಗ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಬಂದಿರೋದು. ಇವ್ರು ಸ್ವಲ್ಪ ಹೊತ್ತು ಮಲಗಿದ್ದಾರೆ. ಇವಾಗ ಊಟ ಮಾಡಿಬಿಟ್ಟು ವರ್ಷಿ ಬಟ್ಟೆ ತರ್ತೀನಿ ಅಂತ ಹೇಳಿದ್ದಾಳೆ. ಸೊ ಅವಳು ಬಟ್ಟೆ ತಂದಮೇಲೆ ಹೆಂಗಿದೆ ಅಂತ ನೋಡಬೇಕು. ವರ್ಷ ಬಂದು ಸ್ಯಾರಿ ತೊಗೊಬರೋದಕ್ಕೆ ಅಂತ ಶಾಪ್ಗೆ ಹೋಗಿದ್ಲು. ಸೊ ಅಲ್ಲಿಂದ ಅವಳು ಆ್ಯಕ್ಚುಲಿ ವ್ಲಾಗ್ ಮಾಡ್ಕೊಂಡು ಹೋಗಿದ್ದಾಳಂತೆ. ಬಟ್ ಆದರೆ ವ್ಲಾಗ್ ಯಾವುದೂ ಸೇವ್ ಆಗಿಲ್ಲ. ಅಂದರೆ ಆ್ಯಕ್ಚುಲಿ ಅವಳು ಆನ್ ಮಾಡಿದ್ದೀನಿ ಅಂತ ಸುಮ್ಮನೆ ಆಗಿ ಕ್ಯಾಮ್ರಲ್ಲಿ ಇಟ್ಕೊಂಡಿದ್ದಾಳೆ. ಸೊ ಅದು ಯಾವುದೂ ರೆಕಾರ್ಡ್ ಆಗಿರಲಿಲ್ಲ. ಸೊ ಅದರಿಂದ ಜಸ್ಟ್ ಇದು ಒಂದು ಕ್ಲಿಪ್ಪು ಬಾಬು ಅವರು ಇದರಲ್ಲಿ ಮಾಡಿದರು, ಒಂದು ವೀಡಿಯೋ ಮಾಡಿದರು ಅವ್ರ ಫೋನಿಂದ. ಸೊ ಅವ್ರ ಫೋನಲ್ಲಿ ಇದು ಒಂದೇ ವೀಡಿಯೋ ಇದ್ದಿದ್ದು. ಸೊ ಅದರಿಂದ ಇದು ಒಂದೇ ವೀಡಿಯೋ ಸಿಕ್ಕಿರೋದು. ಸೊ ನಾವಿಲ್ಲಿ ನೋಡ್ತಾ ಇದ್ದೀವಲ್ಲ, ಈ ಒಂದು ಸೀರೆಯಲ್ಲಿ 2 ಸೀರೆಯಲ್ಲಿ ನಾನು ಆ ಗ್ರೀನ್ ಸ್ಯಾರಿ ಇದೆಯಲ್ಲ, ಈ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ವರ್ಷಿ ನನಗೆ ವೀಡಿಯೋ ಕಾಲ್ ಮಾಡಿದ್ಲು. ಸೊ ಅದರಿಂದ ಅವಳು ಅಲ್ಲಿ ವೀಡಿಯೋ ಮಾಡ್ತಾ ಇರಲಿಲ್ಲ, ಬಾಬು ವೀಡಿಯೋ ಮಾಡಿದ್ದಾರೆ ಇದನ್ನು. ಸೊ ಅದರಿಂದ ಇದೊಂದು ಕ್ಲಿಪ್ ಸಿಕ್ತು. ಇಲ್ಲ ಅಂತ ಹೇಳಿದಿದ್ರೆ ಈ ವಿಡಿಯೋ ಕೂಡ ಅಷ್ಟೇ ಹೋಗ್ತಿತ್ತು, ಅಂದರೆ ಯಾವುದು ವೀಡಿಯೋ ಸಿಗ್ತಾ ಇರಲಿಲ್ಲ. ಸೊ ದೇವರಿಗೆ ಬಂದು ನಾವು ಈ ಸಲ ಈ ಥರ ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಸ್ಯಾರಿ ಯಾವಾಗಲೂ ಅಷ್ಟೇ ದೇವ್ರಿಗೆ ಸ್ಯಾರಿ ಅಂತಲೇ ಸಿಗುತ್ತೆ, ಸಪ್ರೇಟಾಗಿ ತೊಗೊಳ್ಳಿ ಅಂತ ಹೇಳ್ತಾರೆ. ಬಟ್ ಆದರೆ ನನಗೆ ಇವಾಗ ನಾವೇ ಆಗಲಿ ಒಂದು ತುಂಬ ತೆಳ್ಳಗಿರುವಂಥ ಸೀರೆಗಳನ್ನ ನಾವು ಉಟ್ಕೊಳ್ತೀವ. ಸೊ ನಾವು ಉಟ್ಕೊಳ್ಳೋಕ್ಕೆ ಆಗದೆ ಇರೋವಂಥ ಸೀರೆನ ದೇವ್ರಿಗೆ ಹೆಂಗೆ ಕೊಡೋದು ಹೇಳಿ. ಸೊ ಇದು ನನ್ನ ಭಾವನೆ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳೋಣ ಅಂತ ಹೇಳಿ ಪ್ರತಿ ವರ್ಷ ಡಿಫ್ರೆಂಟಾಗಿ ತೊಗೊಳ್ತೀನಿ. ಅಂದರೆ ನಾವೊಂದು ಕೊಟ್ಟರೆ ಅಲ್ಲಿ ದೇವಸ್ಥಾನದಲ್ಲಿ ಏನಾದ್ರು ಫಂಕ್ಷನ್ ಆದರೆ ಅಥವಾ ಕೆಲವೊಂದು ದೇವಸ್ಥಾನಗಳಲ್ಲಿ ಮದುವೆ ಎಲ್ಲ ಮಾಡ್ತಾರಲ್ಲ, ಸೊ ಅಂಥ ಟೈಮಲ್ಲಿ ಮದುವೆ ಹುಡುಗಿರಿಗೆ ಕೊಡ್ತಾರೆ. ಇಲ್ಲಾಂದರೆ ಆ ದೇವಸ್ಥಾನದಲ್ಲೇ ಪುರೋಹಿತರು ತೊಗೊಳ್ತಾರೆ. ಅಂದರೆ ಇದು ದೊಡ್ಡಮ್ಮ ತಾಯಿಗೆ ಕೊಡ್ತಾರದಲ್ವ. ಸೊ ಆ ದೇವಸ್ಥಾನದಲ್ಲಿ ಬಂದು ಲೇಡಿ ಪುರೋಹಿತರು ಇರೋದು. ಸೊ ಅವರೇ ತೊಗೊಳ್ಬೋದು, ಇಲ್ಲ ಅವ್ರ ಮನೇಲಿ ಯಾರಿಗಾದ್ರೂ ಕೊಡ್ಬೋದು. ಅಥವಾ ಈ ದೇವಸ್ಥಾನಗಳಲ್ಲಿ ಸೇಲ್ ಅಂತ ಕೂಡ ಹಾಕ್ತಾರೆ ಕೆಲವೊಂದು ಸಲ, ಸೀರೆಗಳನ್ನೆಲ್ಲ ಬೆಲೆ ಇದು ಮಾಡಿ. ಸೊ ಆ ಥರ ಏನಾದರೂ ಮಾಡ್ಬೋದು. ಒಂಥರ ಇದನ್ನು ನಾವು ಕೊಟ್ಟಿರೋದಂತ ನನಗೂ ಒಂದು ಖುಷಿ ಇರುತ್ತೆ, ಚೆನ್ನಾಗಿರೋ ಸ್ಯಾರಿ ಅಂತ ನನ್ನ ಭಾವನೆ. ಸೊ ಅದರಿಂದ ನಾನು ಸ್ವಲ್ಪ ಚೆನ್ನಾಗಿರೋ ಸೀರೆನೇ ತೊಗೊಂಡಿದ್ದೀನಿ. ಸೊ ಈ ಸಲ ಬಂದು ಈ ಒಂದು ಗ್ರೀನ್ ಸ್ಯಾರಿನ, ಅಂದರೆ ವರ್ಷಿ ಕೈಯಲ್ಲಿ ಹಿಡ್ಕೊಂಡಿದ್ದಾಳಲ್ಲ, ಈ ಒಂದು ಗ್ರೀನ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಇದೆಲ್ಲ ಬೇರೆ ಎಲ್ಲ ತೋರಿಸ್ತಾಯಿದ್ರು. ಆ್ಯಕ್ಚುಲಿ ನನಗೆ ಬೇರೆ ಇನ್ಯಾವುದೂ ಇಷ್ಟ ಆಗಿಲ್ಲ, ಅದು ನಂಗೆ ತುಂಬಾ ಇಷ್ಟ ಆಯಿತು ಗ್ರೀನ್ ಸ್ಯಾರಿ. ಸೊ ಅದರಿಂದ ಆ ಗ್ರೀನ್ ಸ್ಯಾರಿ ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಒಂದು ಪುಟ್ಟ ಪ್ರಿಪ್ರೇಷನ್ ಬ್ಲಾಗ್. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಇನ್ನೇನಪ್ಪ ಸ್ಯಾರಿ ಹೇಗಿತ್ತು, ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಯಾವುದಾದ್ರೂ ಡ್ರೆಸ್ಸು, ಫ್ಯಾನು ಅಥವಾ ಸ್ಯಾರಿದು ಏನಾದರೂ ಲಿಂಕ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. ನಾನು ನಿಮ್ಮ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಅದ್ರ ಲಿಂಕ್ ಕಳಿಸ್ತೀನಿ. ಸ್ಯಾರಿ ಮಾತ್ರ ನಾನಿಲ್ಲಿ ಮನೆ ಹತ್ರ ಕದ್ರನಹಳ್ಳಿಯಿಂದ ತರಿಸ್ತಾ ಇರೋದು. ಸೊ ಅದೆಷ್ಟು ಏನು ಎತ್ತ ಅಂತ ವರ್ಷ ಬಂದ ಮೇಲೆ ಹೇಳ್ತಾರೆ, ಆವಾಗ ನಿಮಗೆ ಶೇರ್ ಮಾಡ್ಕೊಳ್ತೀನಿ ಅದು ಏನದು ಅಂತ. ಸ್ಯಾರಿ ಕೂಡ ಚೆನ್ನಾಗಿದೆ ಏನು ಅಂತ ಕಮೆಂಟ್ ಮಾಡಿ, ಓಕೆ. ಇನ್ನು ಮಿಕ್ಕಿದ್ದನ್ನು ನಾವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ವ್ಲಾಗ್ ಮಾಡ್ತೀನಿ, ಓಕೆನಾ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.